ಫಿಶ್ ಕಬಾಬ್ ಈಗ ಇಟ್ಕೊಂಡಿದ್ದಾರೆ. ಫಿಶ್ 2 ವರ್ಷದ ದಿನಕ್ಕೆ ಫಿಶ್ ಕಬಾಬ್ ಮಾಡ್ತಾ ಇದೀವಿ. ಆಯಿಲ್ ಫ್ರೈ ಫಿಶ್ ಬಂದು ಒಂದೂವರೆ ಕ್ವಿಂಟಲ್ಗೆ ಒಂದು 2 kg ಮೈದಾ, 6 ಪ್ಯಾಕೆಟ್ 6 kg ಕಾನ್ಫ್ಲವರ್, 2 ಪ್ಯಾಕೆಟ್ 2 kg ಕಬಾಬ್ ಪೌಡರ್, ಫಿಶ್ ಕಬಾಬ್ ಪೌಡರ್, ಗಾರ್ಲಿಕ್ ಪೇಸ್ಟ್ ಒಂದು 3/4 ಬಕೆಟ್, ಆಮೇಲೆ 1 ಲೀಟರ್ ಮೊಸರು, ಕಸ್ತೂರಿ ಮೇಥಿ, ಆಮೇಲೆ ಒಂದ್ ಸ್ವಲ್ಪ ಚಾಟ್ ಮಸಾಲ, ಚಿಕನ್ ಮಸಾಲ, ಗರಂ ಮಸಾಲ, ಮಾಮೂಲಿ ಒಂದ್ ಸ್ವಲ್ಪ ಕಡಲೆ ಹಿಟ್ಟು, ವೆನಿಗರ್ ಬಟ್ಟೆ ಎಲ್ಲಾನು ಮಿಶ್ರಣ ಮಾಡಿ ಮ್ಯಾರಿನೇಷನ್ ಮಾಡ್ಕೊಂಡು 1 ಗಂಟೆ ವೆನಿಗರ್ ಆಗ್ತಾ ಇದೀವಿ. ಫಿಶ್ಗೆ ಹುಳಿ ಉಪ್ಪು ಎಲ್ಲ ಜಾಸ್ತಿ ಇರಬೇಕು. ಮೊಟ್ಟೆ 30 ಮೊಟ್ಟೆ ಹಾಕ್ತಾ ಇದೀವಿ ಫಿಶ್ ಮಸಾಲಾಗೆ. ಎಲ್ಲ ಹಾಕೊಂಡು ಮಿಕ್ಸ್ ಮಾಡೋದು ಫೈನಲಿ, ಆಮೇಲೆ ಮ್ಯಾರಿನೇಟ್ ಮಾಡೋದು. ಫೈನಲಿ ಮಸಾಲ ರೆಡಿ ಆಗಿದೆ. ಫಿಶ್ಗೆ ಆಮೇಲೆ ಮ್ಯಾರಿನೇಟ್ ಮಾಡ್ತೀವಿ. ಎಲ್ಲ ಐಟಮ್ ಎಲ್ಲ ಆಗಿದೆ. ಈಗ ಫೈನಲಿ ಮಿಕ್ಸ್ ಮಾಡಬೇಕು. ಮಸಾಲೆ ಎಲ್ಲ ಮಿಕ್ಸ್ ಮಾಡ್ತಾ ಇದ್ರೆ ಪೂರ್ತಿ ಎಲ್ಲ ಹಾಕಿದ್ರೆ ಜಿಂಜರ್ ಪೇಸ್ಟು, ಗಾರ್ಲಿಕ್ ಪೇಸ್ಟು, ಮತ್ತೆ ಮೊಟ್ಟೆ, ಎಣ್ಣೆ ಎಲ್ಲ ಸೇರಿ ಮಿಕ್ಸ್ ಮಾಡ್ತಾ ಇದ್ರೆ ಒಂದು 2,000 ಜನಕ್ಕೆ ಇದು ರೆಡಿ ಮಾಡ್ತಾ ಇದ್ರಿ. ಈಗ ಫಿಕ್ಸ್ ಮಾಡ್ತಾ ಇದ್ರೆ ಹೌದೌದು. ಇವರು ಫೇಮಸ್ ಪಾಂಡ್ರಂಗ್ ಶೆಟ್ಟಿ ಅಂತ ಸ್ವಾತಿ ಗ್ರೂಪ್ ಅಲ್ಲೆಲ್ಲ ಕೆಲಸ ಮಾಡಿರೋರು. ಹೌದು, ಸೀನಿಯರ್ ಇವರು. ಹಾ, ತುಂಬಾ ಚೆನ್ನಾಗಿ ಮಾಡ್ತಾರೆ ಟೇಸ್ಟ್. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಇದು ಫಿಶ್ ಕಬಾಬ್ಗೆ ನೀಟಾಗಿ ಇವರು ವಾಶ್ ಮಾಡ್ತಾ ಇರುವಂತದ್ದು. ಇದು ನೋಡಿ ಯಾವ ತರ ಈಗ ಎಲ್ಲ ಕ್ಲೀನ್ ಮಾಡ್ತಾ ಇದಾರೆ ಅಂತ. ನೋಡಿ ಫ್ರೆಂಡ್ಸ್, ಇದು ಫಿಶ್ ಕಬಾಬ್ಗೆ ಎಲ್ಲ ರೆಡಿ ಆಗಿದೆ. ಈಗ ಒಂದ್ಸು ಏನು ಫಿಶ್ ಬರುತ್ತೆ ನಂತರ ಇದು ಅಂತ ಮ್ಯಾರಿನೇಟ್ ಮಾಡಿ ಇಡ್ತಾರೆ. ಫಿಶ್ ಕಬಾಬ್ಗೆ ರೆಡಿ ಮಾಡ್ತಾ ಇರುವಂತದ್ದು. ಇದು ಫಿಶ್ ಎಲ್ಲ ನೀಟಾಗಿ ವಾಶ್ ಮಾಡಿ ಈ ತರ ಇಟ್ಕೊಂಡಿದ್ದಾರೆ. ಮ್ಯಾರಿನೇಟ್ಗೆ ಇದು ಉಪ್ಪು ಹುಳಿ ಖಾರ ಹಿಡಿಬೇಕಲ್ಲ, ಅದಕ್ಕೆ ಚಿಲ್ಲಿ ಪೌಡ್ರು, ಮತ್ತೆ ಅರಿಶಿನ, ಸಾಲ್ಟ್ 3 ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ಹೊತ್ತು ಇಡ್ತೀವಿ. ಇದು ಫಿಲ್ಟರ್ ಮಾಡ್ತೀವಿ ನೀರಲ್ಲಿ, ಕಲ್ಸ್ಬಿಟ್ಟು ನೀರ್ ಬಿಡ್ತದೆ. ಇದು ಫಿಲ್ಟರ್ ಮಾಡ್ಬಿಟ್ಟು ಆದ್ಮೇಲೆ ಆ ಮಸಾಲೆ ಮಿಕ್ಸ್ ಮಾಡ್ಕೊತೀವಿ. ಆಮೇಲೆ ಅದಕ್ಕೆ ಮಿಕ್ಸ್ ಮಾಡ್ತೀವಿ. ಇದು ಉಪ್ಪು ಹುಳಿ ಖಾರ ಹಿಡಿಬೇಕಲ್ಲ ಚೆನ್ನಾಗಿ ಸ್ಟ್ರಾಂಗ್ ಆಗಿ, ಅದಕ್ಕೋಸ್ಕರ ಇದು ಮಾಡೋದು. ಫೈನಲಿ ಎಲ್ಲ ಮುಗೀತು. ಫಿಶ್ ಒಂದು ಮ್ಯಾರಿನೇಟ್ ಮಾಡಿ ಇಡ್ತಾ ಇದೀವಿ. ಸಿಂಗಲ್ ಪೀಸ್ ಮಾಡಿದ್ರೆ ಇದು ಫಿಶ್ ಹೊಡೆದೋಗ್ಬಿಡುತ್ತೆ. ಒಟ್ಟಿಗೆ ಮಿಕ್ಸ್ ಮಾಡಬಹುದು. ಫಿಶ್ ಕಟ್ಟ ಹೊಡೆದು ಅದಕ್ಕೋಸ್ಕರ ಒಂದೊಂದೇ ಪೀಸ್ ಮಾಡ್ತಾ ಇದ್ವಿ. ಏನು ಮಸಾಲ ನಂತರ ಒಂದು ಹಾಫ್ ಅನ್ ಅವರ್ 1 ಅವರ್ ಬಿಟ್ಟು ಆಯಿಲ್ ಫ್ರೈ ಮಾಡ್ತೀವಿ. ಕಂಪ್ಲೀಟ್ ಸರ್ ಅಷ್ಟೇ. ನೋಡಿ ಫ್ರೆಂಡ್ಸ್, ಇದು ಏನು ಮೊದಲೇ ಇವರು ರೆಡಿ ಮಾಡಿ ಇಟ್ಕೊಂಡಿರುವಂತ ಒಂದು ಮಸಾಲ ಇದು. ಸೊ ಏನು ಫಿಶ್ ಕಬಾಬ್ಗೆ ರೆಡಿ ಮಾಡೋಕೆ ಮಾಡಿ ಇಟ್ಕೊಂಡಿದ್ರು ಆ ಮಸಾಲ ಇದು. ಸೊ ಇವರು ಮತ್ತೆ ಇದು ಸೈಡ್ ಅಲ್ಲಿ ಇದನ್ನ ಏನು ಸ್ಲೈಸ್ ಮಾಡ್ಕೊಂಡು ಅದಕ್ಕೆ ಏನು ಟರ್ಮರಿಕ್ ಪೌಡರು ಮತ್ತೆ ಒಂದ್ ಸ್ವಲ್ಪ ಸಾಲ್ಟ್ ಮತ್ತೆ ಇವೆಲ್ಲವನ್ನು ಹಾಕಿ ಸೈಡ್ ಅಲ್ಲಿ ಮಿಕ್ಸ್ ಮಾಡಿರುವಂತದ್ದು ಇದು ಫಿಶ್ ಇದು. ಸೊ ಈಗ ಇವರು ಮ್ಯಾರಿನೇಟ್ ಮಾಡ್ತಾ ಇರೋದು ಏನು ಒಂದು 6 ಪೀಸ್ ತಗೊಂಡು ಇವರು ಮ್ಯಾರಿನೇಟ್ ಮಾಡಿ 1 ಗಂಟೆಯಿಂದ 1.5 ಗಂಟೆ ಇವರು ಮ್ಯಾರಿನೇಟ್ ಅಲ್ಲಿ ಇರುವಂತದ್ದು. ಸೊ ಅವಾಗ ಮಾತ್ರ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಉಪ್ಪು ಖಾರ ತುಂಬಾ ನೀಟಾಗಿ ಇರುತ್ತೆ. ಸೊ ಒಂದೇ ಸರಿನೂ ಕೂಡ ಮಾಡ್ಬೋದು, ಬಟ್ ಇವ್ರು ಏನ್ ಹೇಳ್ತಾ ಇದಾರೆ ಎಲ್ಲ ಪೀಸು ಹೊಡೆದೋಗ್ಬಿಡುತ್ತೆ. ಸೊ ಹಾಗಾಗಿ ಸಿಂಗಲ್ ಪೀಸ್ ಈ ತರ ಮ್ಯಾರಿನೇಟ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ.
ಹಾಗಾಗಿ ಬನ್ನಿ ಯಾವ ತರ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಒನ್ ಅವರ್ ಮ್ಯಾರಿನೇಟ್ ಮಾಡೋದು ಬಾಳೆ ಎಲೆ ಬಿಚ್ಚಿಟ್ಟಿರುವಂತದ್ದು. ಮ್ಯಾರಿನೇಟ್ ಮಾಡಿದ್ದೆ ಈಗ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರುವಂತದ್ದು ಇದು. ನೋಡಿ ಈಗ ಎಲ್ಲ ಮ್ಯಾರಿನೇಟ್ ಅಂತ ಇರುವಂತದ್ದು ಇದು. ಫಿಶ್ ಕಬಾಬ್ಗೆ ಇದು ಮ್ಯಾರಿನೇಟ್ ಮಾಡ್ತಾ ಇರುವಂತದ್ದು ಇದು. ಎಲ್ಲ ಮಸಾಲ ಏನು ಸ್ಲೈಸ್ ಮಾಡಿದ್ದಾರೆ ಫಿಶ್ ಅವೆಲ್ಲ ನನಗೆ ಈಗ ನೀಟಾಗಿ ಮಿಕ್ಸ್ ಮಾಡ್ತಾ ಇರುವಂತದ್ದು. ಮೂರು ಬೇಸನ್ ಅಲ್ಲಿ ಇಟ್ಕೊಂಡಿದ್ದಾರೆ. ಇದನ್ನು ಮತ್ತು ಎಲ್ಲ ನೀಟಾಗಿ ಮಿಕ್ಸ್ ಆದ್ಮೇಲೆ ಆಯಿಲ್ ಅಲ್ಲಿ ಕರಿಯುವಂಥದ್ದು. ಇದು ಬಂದು ಏನು ಸಪ್ರೇಟ್ ಮೀನ್ ಫಿಶ್ ಕಬಾಬ್ಗೆ ಸಪ್ರೇಟ್ ಮೀನ್ ತಲೆನ ರೆಡಿ ಮಾಡ್ತಾ ಇರುವಂತದ್ದು ಇದು. ನೋಡಿ ಈಗ ಫಿಶ್ ತಲೆಗಳನ್ನ ಹಾಕೊಂಡಿದ್ದಾರೆ. ಈಗ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಮತ್ತೆ ತರ್ತಾ ಇದ್ದಾರೆ ನೋಡಿ. ಇದು ಒಂದು ಬೇಸರಲ್ಲಿ ತರ್ತಾ ಇರುವಂತದ್ದು ಇದು. ಇದೆಲ್ಲವೂ ಕೂಡ ಫಿಶ್ ತಲೆ. 500 ಇಂದ 600 ಮೀನುಗಳ ತಲೆಗಳಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ. ಇದೆಲ್ಲವೂ ಕೂಡ ಬಂದು ಫಿಶ್ ನ ತಲೆಗಳು. ಸೊ ಇದನ್ನ ಸಪರೇಟ್ ಆಗಿ ಅವರು ಕಬಾಬ್ ಮಾಡುವಂತದ್ದು. ಈಗ ನೋಡಿ ಮಿಕ್ಸ್ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಈಗ ಮ್ಯಾರಿನೇಟ್ ಆಗಿದೆ ಎಲ್ಲ ಫಿಶ್. ಈಗ ಆಯಿಲ್ ಅಲ್ಲಿ ಕರಿಯಕ್ಕೆ ರೆಡಿ ಮಾಡ್ತಾ ಇರುವಂತದ್ದು ಇದು. ನೀಟಾಗಿ ಫ್ರೈ ಮಾಡಕ್ಕೆ ಇದು ಆಯಿಲ್ಗೆ ಬಿಡ್ತಾ ಇರುವಂತದ್ದು. ನೋಡಿ ಈಗ ಯಾವ ತರ ಬಿಡ್ತಾ ಇದಾರೆ ಅಂತ. ಇದು ಆಕ್ಚುಲಿ 3 ಕಡೆ ಮಾಡ್ತಾ ಇರುವಂತದ್ದು ಇದು. 7,500 3,000 ಜನಕ್ಕೆ ಮಾಡ್ತಾ ಇರೋದ್ರಿಂದ ಇದನ್ನ 3 ಕಡೆ ಮಾಡ್ತಾ ಇದ್ದಾರೆ. ನೋಡಿ ನೋಡಿ ಫ್ರೆಂಡ್ಸ್, ಇದು ಏನ್ ಮ್ಯಾರಿನೇಟ್ ಆಗಿದೆ ಫಿಶ್ ಕಬಾಬು ಈಗ ಎಣ್ಣೆಯಲ್ಲಿ ಬೇಯಿಸಿ. ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ 1,500ದಿಂದ 2,000 ಜನಕ್ಕೆ ಯಾವ ಥರ ಒಂದು ದೊಡ್ಡ ಮಟ್ಟದಲ್ಲಿ ಫಿಶ್ ಕಬಾಬ್ನ ಮಾಡೋದು ಅಂತ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಸಿಗೋಣ ಮುಂದಿನ ಒಳ್ಳೆಯ ವಿಡಿಯೋ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬೈ.